ಮೋಟರ್ ಇನ್ಶೂರೆನ್ಸ್ ಅಂದರೆ ಲೈಕ್ ಇಟ್ಸ್ ಅ ರಿಸ್ಕ್ ಫ್ಯಾಕ್ಟರ್. ಡ್ರೈವರಿಗೆ ಪಾಲಿಸಿ ಕವರ್ ಆಗೇ ಆಗುತ್ತೆ. ಮುಖ್ಯವಾಗಿರೋದು ಇಂಟಿಮೇಷನ್. ಶೋರೂಮಿಂದ ಹೊರಗಡೆ ದಾಟಿದ ತಕ್ಷಣ ಇನ್ಶೂರೆನ್ಸ್ ಪಾಲಿಸಿ ಇರಲೇಬೇಕು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಭಾರತದಲ್ಲಿ ವಾಹನಗಳು ಇತ್ತೀಚಿನ ದಿವಸಗಳಲ್ಲಿ ಬಹಳ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ. ಪ್ರತಿ ಮನೆಯಲ್ಲೂ ಕೂಡ ಒಂದೊಂದು ವೆಹಿಕಲ್ ಇರುತ್ತೆ. ಪ್ರತಿಯೊಬ್ಬರಿಗೂ ವೆಹಿಕಲ್ ಇದೆ ಅನ್ನುವಂಥ ಒಂದು ಪರಿಸ್ಥಿತಿ ಇವಾಗಿದೆ. ವೆಹಿಕಲ್ನ ಜೊತೆಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂಥದ್ದು ವಾಹನ ವಿಮೆ ಅಥವಾ ವೆಹಿಕಲ್ ಇನ್ಶೂರೆನ್ಸ್. ಹಾಗಾದರೆ ವೆಹಿಕಲ್ ಇನ್ಶೂರೆನ್ಸ್ ಯಾಕೆ ಬೇಕು, ಅದರ ಇಂಪಾರ್ಟೆನ್ಸ್ ಏನು, ಅದರ ಪ್ರೀಮಿಯಂ ಹೇಗಿರುತ್ತೆ, ಮುಖ್ಯವಾಗಿ ವಾಹನ ಅಪಘಾತ ಆದ ಸಂದರ್ಭದಲ್ಲಿ ಕ್ಲೇಮ್ ಮಾಡೋದು ಹೇಗೆ, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಇವತ್ತು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವೆಹಿಕಲ್ ಇನ್ಶೂರೆನ್ಸ್ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಇವತ್ತು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತಿದ್ದಾರೆ ನಟಿ, ಮಾಡೆಲಿಂಗ್ ಹಾಗೂ ಇನ್ಶೂರೆನ್ಸ್ ಕ್ಷೇತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಂಡಿರುವಂತಹ ತಜ್ಞರಾದಂತಹ ಆಶ್ರಿತ್ ಮಣ್ಣೆಂಗಡ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಆಶ್ರಿತ್ ಮೇಡಮ್, ಅಂದ ಹಾಗೆ ವೆಹಿಕಲ್ ಇನ್ಶೂರೆನ್ಸ್ ಅನ್ನುವಂಥ ಬಹಳ ಕಾಮನ್ ಆಗಿ ಇಂಡಿಯಾದಲ್ಲಿ. ಅದೇ ಸಂದರ್ಭ ವೆಹಿಕಲ್ ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ವಿಷಯಗಳು ಸಾಕಷ್ಟು ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾದರೆ ಮೊದಲನೇ ಪ್ರಶ್ನೆ ಅಂತಂದರೆ ವೆಹಿಕಲ್ ಇನ್ಶೂರೆನ್ಸ್ ಅಂದರೆ ಏನು ಅಂತ ಹೇಳ್ತೀರಾ ಅಂತ? ಸರ್, ಆ್ಯಕ್ಚುಲಿ ಮೋಟರ್ ಇನ್ಶೂರೆನ್ಸ್ ಅಂದರೆ ಲೈಕ್ ಇಟ್ಸ್ ಅ ರಿಸ್ಕ್ ಫ್ಯಾಕ್ಟರ್. ಮತ್ತು ಏನೇ ಥರ ಕ್ಲೇಮ್ ಇದ್ದರೂ ಅದರಲ್ಲಿ ಸೆಟಲ್ಮೆಂಟ್ ಮಾಡ್ಬೋದು. ಪ್ಲಸ್ ಮೋಟರ್ ಇನ್ಶೂರೆನ್ಸ್ ಆ್ಯಕ್ಟ್ ಇಟ್ಸ್ ಅ ವೆರಿ ಮ್ಯಾಂಡೇಟ್ರಿ. ಇನ್ಶೂರೆನ್ಸ್ ತೊಗೊಳ್ಳೇಬೇಕು. ತುಂಬ ಜನ ಇವಾಗಲೂ ಇದ್ದಾರೆ, ಎಷ್ಟೋ ವೆಹಿಕಲ್ಸ್ ಇದ್ದಾರೆ, ತುಂಬ ಟೂ ವೀಲರ್ಸ್ ಆಗಲಿ 4 ವೀಲರ್ ಆಗಲಿ ಯಾರೂ ಇನ್ಶೂರೆನ್ಸ್ ತೊಗೊಳ್ಳಲ್ಲ. ನಾನು ಅದರ ಪರ್ಸೆಂಟೇಜ್ ವೈ ಹೇಳೋಕ್ಕೆ ಹೋದರೆ 100%ಅಲ್ಲಿ ನಾನು 60% ಅವರು ಇನ್ಶೂರೆನ್ಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಇನ್ನು ಬೇರೆ ಎಲ್ಲ ಇನ್ನೂ 4 ವರ್ಷ 5 ವರ್ಷ ಎಲ್ಲ ಸುಮ್ಮನೆ ರಿನ್ಯೂವ ಅಂದರೆ ಅಷ್ಟು ಕೇರ್ಲೆಸ್ ಆಗಿಬಿಟ್ಟಿದ್ದಾರೆ, ಯಾರೂ ಇನ್ಶೂರೆನ್ಸ್ ಮಾಡಲ್ಲ. ಸೊ ದಯವಿಟ್ಟು ಎಲ್ಲರೂ ಹೇಳೋದ್ರೆ ತೊಗೊಳ್ಳಿ ಇನ್ಶೂರೆನ್ಸ್. ಏನೆಲ್ಲ ಬೆನಿಫಿಟ್ ಅಂದರೆ ಲೈಕ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಲೈಕ್ ಇವತ್ತು ಇನ್ಶೂರೆನ್ಸ್ ಲೈಕ್ 1 ಇಯರ್ ಪ್ರೀಮಿಯಮ್, ಅದೇನು ಹ್ಯೂಜ್ ಪ್ರೀಮಿಯಮ್ ಅಲ್ಲ. ನಾವೆಲ್ಲ ಲಕ್ಷಗಟ್ಟಲೆ ಎಷ್ಟೆಲ್ಲೋ ಖರ್ಚು ಮಾಡ್ತಾರೆ. ನಮ್ಮ ಒಂದು ವೆಹಿಕಲ್ಗೆ ಒಂದು ಇನ್ಶೂರೆನ್ಸ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಾರೆ ಸ್ವಲ್ಪ ಜನ. ಸೊ ನಾನು ಏನು ಹೇಳೋದಂದರೆ ಇನ್ಶೂರೆನ್ಸ್ ಮಾಡಿ. ಅದರಲ್ಲಿ ಎಷ್ಟು ಬೆನಿಫಿಟ್ಸ್ ಅಂದರೆ ಎನಿ ಆ್ಯಕ್ಸಿಡೆಂಟ್ಸ್ ಕ್ಯಾನ್ ಬಿ ಕವರ್ಡ್. ಇವಾಗ ನಿಮ್ಮ ಗಾಡಿ ಅಷ್ಟು ಲಕ್ಷ ಕೊಡುತ್ತೆ, 14 ಲಕ್ಷ 20 ಲಕ್ಷ 50 ಲಕ್ಷ ಎಲ್ಲ ಕೊಟ್ಬಿಟ್ಟು ಅದರಲ್ಲಿ ಪ್ರೀಮಿಯಮು ಒಂದು 50,000 20,000 ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಲಕ್ಷ ಪ್ರೀಮಿಯಮ್ ಇರುತ್ತೆ. ಅಂದರೆ ದೊಡ್ಡ BMW ಗಾಡಿ ಎಲ್ಲ ಜಾಸ್ತಿ ಇದ್ದೇ ಇರುತ್ತೆ. ಲೈಕ್ ಫರಾರಿ ಅಂಥದ್ದೆಲ್ಲ 4 ಲಕ್ಷ 7 ಲಕ್ಷ ಪ್ರೀಮಿಯಮ್ ಇರುತ್ತೆ. ಆದರೆ ಈ ನಾರ್ಮಲ್ ಗಾಡಿ ಎಲ್ಲ ಯೂಸ್ ಮಾಡೋರೆಲ್ಲ ಲೈಕ್ ಈ ಹುಂಡೈ ಆಗಲಿ ಟಾಟಾ ಮಾರುತಿ ಅಂಥದ್ದೆಲ್ಲ ಲೈಕ್ ಪ್ರೀಮಿಯಮ್ ಎಲ್ಲ ಅಷ್ಟು ಮಿನಿಮಲ್ ಇರುತ್ತೆ, ಜಾಸ್ತಿ ಏನಿರಲ್ಲ. ಗಾಡಿ ತೊಗೊಳೋದು ಅವರು ಸಮ್ ಇನ್ಶೂರ್ಡ್ ವ್ಯಾಲ್ಯೂ ನಿಮ್ಮ ಗಾಡಿಗೆ ಎಷ್ಟಂದರೆ 14 ಲಕ್ಷ ಅಂತಲೇ ಇಟ್ಕೊಳ್ಳೋಣ ಇವಾಗ. ಸೊ ಅದಕ್ಕೆ ಪ್ರೀಮಿಯಮ್ಮು ಒಂದು 23,000 ಇರುತ್ತೆ, ಹೊಸ ವೆಹಿಕಲ್ ನಾನು ಹೇಳ್ತಾ ಇರೋದು. ಸೊ ಫಾರ್ ಎಕ್ಸಾಂಪಲ್ ಇವತ್ತು ಗಾಡಿಯಿಂದ ತೊಗೊಂಡ್ವಿ, ಶೋರೂಮಿಂದ ಹೊರಗಡೆ ದಾಟಿದ ತಕ್ಷಣ ಇನ್ಶೂರೆನ್ಸ್ ಪಾಲಿಸಿ ಇರಲೇಬೇಕು. ಅದು ಮ್ಯಾಂಡೇಟ್ರಿ, ಒಳ್ಳೆಯದು. ಏನಕ್ಕೆ ಅಂದರೆ ಎನಿ ಆ್ಯಕ್ಸಿಡೆಂಟ್, ಇವಾಗ ಗಾಡಿ ಶೋರೂಮಿಂದ ಹೊರಗಡೆ ತೊಗೊಂಡಷ್ಟರಲ್ಲಿ ಯಾರೋ ಒಬ್ಬರು ನಾವು ಕರೆಕ್ಟಾಗಿರ್ತೀವಿ, ಬಟ್ ಥರ್ಡ್ ಪಾರ್ಟಿ ಹೆಂಗೆ ಕರೆಕ್ಟ್ ಇರೋಲ್ಲ ಗೊತ್ತಿಲ್ಲ, ಅವ್ರು ಬಂದು ಹೊಡಿತಾರೆ ಅಂತ ಅಂದ್ಕೊಳ್ಳಿ. ನಿಮ್ಮ ಗಾಡಿ ಡ್ಯಾಮೇಜ್ ಆಯಿತಾ, ಎಷ್ಟು ಕರಳು ಚುರ್ರ ಅನ್ನತ್ತೆ. ಆವಾಗಷ್ಟೇ ಇನ್ನೂ ಒಂದು ರೈಡೇ ಹೋಗಿರಲ್ಲ, ಆವಾಗಲೇ ಒಂದು ಆಕ್ಸಿಡೆಂಟ್ ಆಗೋವಾಗ ಎಷ್ಟು ಬೇಜಾರಾಗುತ್ತೆ. ಅದೇ ನಿಮ್ಮ ಪಾಲಿಸಿ ಇದ್ದರೆ ತಕ್ಷಣವೇ ನಿಮಗೆ ಹೊಸ ಗಾಡಿನೇ ಬರುತ್ತೆ. ಖಂಡಿತ. ಎಷ್ಟೋ ಕಡೆ ಶೋರೂಮ್ನ ತಗೊಂಡು ಹೋದ ಗಾಡಿ ಮನೆಗೆ ತಲುಪೋದ್ರೊಳಗೆ ಏನೋ ಆಕ್ಸಿಡೆಂಟ್ ಆಗಿರುತ್ತೆ. ಹೌದು. ಹಾಗಿದ್ರೆ ಈ ವೆಹಿಕಲ್ ಇನ್ಶೂರೆನ್ಸ್ನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಏನೆಲ್ಲ ಸಿಗುತ್ತೆ, ಕವರೇಜ್ ಬಗ್ಗೆ ಹೇಳೋದಿದ್ರೆ ಅಂತ ಹೇಳ್ತೀರಾ ಅಂತ? ಸೊ ಎಲ್ಲ ಕವರ್ ಬಂಪರ್ ಟು ಬಂಪರ್ ಇದೆ. ಅಂದರೆ ಪಾಲಿಸಿ ತುಂಬ ಥರ ಇದೆ ಸರ್. ನಾವು ಯಾವ ಥರ ಅದನ್ನು ಮಾಡಿಫೈ ಮಾಡಿ ಯಾವ ಥರ ತೊಗೊತೀವಿ ಅನ್ನೋದೇ ಇದು. ಬಂಪರ್ ಟು ಬಂಪರ್ ಇರುತ್ತೆ, ಇಂಜಿನ್ ಪ್ರೊಟೆಕ್ಷನ್ ಪ್ಲ್ಯಾನು ಎಲ್ಲ ಇರುತ್ತೆ, ಕೀ ಕಳೆದೋದ್ರೂ ಅದಕ್ಕೂ ಇರುತ್ತೆ, ಎಲ್ಲದಕ್ಕೂ ಒಂದು ಪ್ರೀಮಿಯಮ್ ಇದ್ದೇ ಇರುತ್ತೆ. ಸೊ ಇಟ್ ಈಸ್ ಅ ಮಿನಿಮಲ್ ಪ್ರೀಮಿಯಮ್ ನಾನು ಹೇಳ್ತೀನಿ. ಬಟ್ ಆ ಥೆಫ್ಟ್ ಆಗಿ ನೀವು ಕಾರ್, ಅದೇ ಹೇಳ್ತಾ ಇದ್ದೀನಲ್ಲ, ಅಷ್ಟು ವ್ಯಾಲ್ಯೂಬಲ್ ತೊಗೊಂಡು ಒಂದು ಪ್ರೀಮಿಯಮು ನೀವು ಒಂದು 50,000 23,000 ಕಟ್ಟಿರೋದು, ಬಟ್ ನೀವು ಅದನ್ನು ಕ್ಲೇಮ್ ಮಾಡುವಾಗ ಪ್ರತಿ ಒಂದು ಕಂಪ್ಲೀಟ್ ಅಮೌಂಟ್ ನಿಮಗೆ ಸಿಗತ್ತಾ, ಅದು ವೆರಿ ಇಂಪಾರ್ಟೆಂಟ್. ಸೊ ಪ್ಲಸ್ ಅದರಲ್ಲಿ PA ಕವರ್ ಅಂತ ಇರುತ್ತೆ. ಡ್ರೈವರಿಗೆ ಪಾಲಿಸಿ ಕವರ್ ಆಗೇ ಆಗುತ್ತೆ, ಅವ್ರಿಗೂ ಕವರ್ ಆಗಿರುತ್ತೆ.
ಇವಾಗಿಂದೆಲ್ಲ ಇಟ್ಸ್ ಅ ಡಿಫಾಲ್ಟ್. ಮುಂಚೆ ಆದರೆ ಅದನ್ನು ಕವರ್ ಆಗಿಲ್ಲ ಆ್ಯಡ್ ಮಾಡ್ಕೋಬೇಕಾ ಅಂತ ಕೇಳ್ತಾ ಇದ್ರು. ಇವಾಗ ಹಾಗಲ್ಲ, ಡಿಫಾಲ್ಟ್ ಕವರ್ ಇದೆ. ಸೊ ಇಂಜಿನ್ ಪ್ರೊಟೆಕ್ಷನ್ ಪ್ಲ್ಯಾನ್, ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲೋ ಗಾಡಿ ಮಳೆ ಬಂದಿರುತ್ತೆ, ನೀವು ಅಲ್ಲಿ ಕಾರ್ ನಿಲ್ಸಿರ್ತೀರ, ಫುಲ್ ಮಳೆ ತುಂಬಿರುತ್ತೆ, ಆಕ್ಸಿಡೆಂಟ್ ಆಗಬೇಕು ಅಂತಲೇ ಏನಿಲ್ಲ, ಈಗ ಮರ ಬಿದ್ರೂ ಅದು ಕವರ್ ಆಗುತ್ತೆ. ಸೊ ಇಟ್ಸ್ ಎ ಥರ್ಡ್ ಪಾರ್ಟಿ ಇದು ಡ್ಯಾಮೇಜ್. ಸೊ ಇಂಜಿನ್ ಒಳಗಡೆ ನೀರು ಹೋಯಿತು, ಸೊ ಆವಾಗ ಏನು ಮಾಡ್ತೀರಾ, ಆ ಇಂಜಿನ್ಗೆ ನಿಮಗೆ ಕ್ಲೇಮ್ ಸೆಟಲ್ಮೆಂಟ್ ಮಾಡ್ತಾರೆ. ಮೇಡಮ್, ಹಾಗಿದ್ರೆ ಈಗ ವೆಹಿಕಲ್ ಇನ್ಶೂರೆನ್ಸ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಅವರು ಏನೆಲ್ಲ ಡಾಕ್ಯುಮೆಂಟ್ ಏನಾದ್ರು ಕೊಡಬೇಕಾಗತ್ತಾ, ಪ್ರೊಸೀಜರ್ ಹೇಗಿರುತ್ತೆ ಅಂತ ಹೇಳ್ಬೋದು? ಖಂಡಿತ. ಅಂದರೆ ಲೈಕ್ ಕ್ಲೇಮ್ ಮಾಡುವಾಗಲ ಅಲ್ಲಪ್ಪ ಇನ್ಶೂರೆನ್ಸ್ ತಗೊಳ್ಳೋವಾಗ ಓಕೆ. ಇನ್ಶೂರೆನ್ಸ್ ಹೆಂಗಂದರೆ ಸರ್, ಫಸ್ಟ್ ಮೇನ್ ಥಿಂಗ್ ಅಂದರೆ ಹೊಸ ಗಾಡಿ ಬಗ್ಗೆ ಹೇಳ್ಬಿಡ್ತೀನಿ, ಸೆಕೆಂಡ್ ಹಳೆ ಗಾಡಿ ಬಗ್ಗೆನೂ ಹೇಳ್ಬಿಡ್ತೀನಿ. ಫಸ್ಟ್ ಹೇಳ್ತೀನಿ ಹೊಸ ಗಾಡಿ. ಇವಾಗ ಶೋರೂಮಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ, 20 ಲಕ್ಷ ಗಾಡಿ ಅಂತ. ಆ 20 ಲಕ್ಷಕ್ಕೆ ಹೊಸ ಗಾಡಿ ಅಲ್ವಾ, ಸೊ ಏನು ಡಿಪ್ರಿಷಿಯೇಟ್ ಏನಿರಲ್ಲ, ಹೊಸ ಗಾಡಿಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಎಷ್ಟು ಪ್ರೀಮಿಯಮ್. ಅದ್ರ ಈಗ ಫಾರ್ ಎಕ್ಸಾಂಪಲ್ 20 ಲಕ್ಷಕ್ಕೆ ಒಂದು ಅಂದಾಜು ಒಂದು 40-45 ಸಾವಿರ ಪ್ರೀಮಿಯಮ್ ಬರುತ್ತೆ, ಡಿಪೆಂಡ್ಸ್ ಅಪಾನ್ ದ ಗಾಡಿ. ಸೊ ಅದಕ್ಕೆ ಏನೆಲ್ಲ ಈಗ ಒಬ್ಬೊಬ್ಬರು ಏನು ಮಾಡ್ತಾರೆ, ಕೀ ಇದು ತೊಗೊಳ್ಳೋದಿಲ್ಲ, ಇನ್ವಾಯ್ಸ್ ಕೊಟ್ಟರೆ ಸಾಕು ಸರ್. ಅದಕ್ಕೆ ಇನ್ವಾಯ್ಸ್ ಕೊಟ್ಟರೆ ಸಾಕು, ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ. ಅದೊಂದು. ಫಾರ್ ಎಕ್ಸಾಂಪಲ್ ಇವಾಗ ಹಳೆ ಗಾಡಿ ಅಂದ್ಕೊಳ್ಳೋಣ, ಒಂದು 2 ವರ್ಷ ಆಯಿತು, ಒಬ್ಬೊಬ್ಬರು 2 ವರ್ಷ ಆದಮೇಲೆ ಇನ್ಶೂರೆನ್ಸೇ ಮಾಡಿರಲ್ಲ, ಮರ್ತೋಗ್ಬಿಡ್ತೀರ. ಆವಾಗ ನೀವೇನು ಮಾಡ್ತೀರಾ, ಪೊಲೀಸ್ ಹಿಡಿತಾರೆ. ಪೊಲೀಸ್ ಫಸ್ಟ್ ಏನು ಕೇಳ್ತಾರೆ, ಎಲ್ಲಿ ನಿಮ್ಮ ಇನ್ಶೂರೆನ್ಸ್ ಕಾಪಿ, RC ಕಾಪಿ, DL ಅಂತ ಕೇಳ್ತಾರೆ. ಎಲ್ಲ ಇರುತ್ತೆ, ನಿಮ್ಮ ಪಾಲಿಸಿ ಕಾಪಿ ಇರಲ್ಲ. ಫೈನ್ ಕಟ್ಟಬೇಕಾ? ಅದೇ ಫೈನ್ನ ಇನ್ನೊಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಆಗಿಬಿಟ್ಟು ಇನ್ಶೂರೆನ್ಸ್ ತೊಗೋಬೋದಿತ್ತಲ್ವಾ. 1 ವರ್ಷದ್ದು ಪೊಲೀಸವ್ರು ಎಷ್ಟು ಸತಿ ಹಿಡಿತಾರೆ, 10 ಸತಿ ಹಿಡಿತಾರೆ, ಅಲ್ಲೇ ಬಂದುಬಿಡ್ತು ನಿಮಗೆ. ಸೊ ಅಲ್ಲಿಗೆ ಏನು ಮಾಡೋದಂದರೆ, ನೀವು ಗಾಡಿನ ಇನ್ಶೂರೆನ್ಸ್ ಕಂಪ್ನಿಗೆ ತೊಗೊಂಡೋಗ್ಬೇಕು. ಎನಿ ಇನ್ಶೂರೆನ್ಸ್ ಕಂಪ್ನಿಗೆ ತೊಗೊಂಡೋಗ್ಬೋದು. ಅಲ್ಲಿ ಒಬ್ಬರು ಸರ್ವೇಯರ್ ಇರ್ತಾರೆ, ಅವ್ರು ನಿಮ್ಮ ಗಾಡಿ ಪ್ರತಿಯೊಂದು ಫ್ರಂಟು ಬ್ಯಾಕು ಒಳಗಡೆ ಎಲ್ಲ ಚೆಕ್ ಮಾಡಿ ನೋಡ್ತಾರೆ, ಫೋಟೋಸ್ ತೊಗೊತಾರೆ, ಏನಾದರೂ ಡ್ಯಾಮೇಜ್ ಇದೆಯಾ ಅಂತ. ಸೊ ಫೋಟೋಸ್ ಎಲ್ಲ ತೊಗೊಂಡ್ಮೇಲೆ ಅವರೇ ಕ್ಯಾಲ್ಕುಲೇಟ್ ಮಾಡ್ತಾರೆ, ಇಷ್ಟು ವ್ಯಾಲ್ಯೂ, ಗಾಡಿದ ವ್ಯಾಲ್ಯೂ ಹಿಂಗಿದೆ, ಮತ್ತು ನಿಮ್ದು ರೀಡಿಂಗ್ ಎಲ್ಲ ತೊಗೊತಾರೆ. ರೀಡಿಂಗ್ ತೊಗೊಂಡ್ಮೇಲೆ ಅದ್ರ ಬೇಸಿಸ್ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಪ್ರೀಮಿಯಮ್ ಕೊಡ್ತಾರೆ ಸರ್. ಸೊ ಆವಾಗ ಅವ್ರು ಅಲ್ಲೇ ಅಮೌಂಟ್ ಕೊಟ್ಟು ವಿದಿನ್ 1 ಡೇ ಅಲ್ಲ ವಿದಿನ್ 3-4 ಅವರ್ಸಲ್ಲಿ ಪಾಲಿಸಿಗೆ ಸಿಗತ್ತೆ. ಮೇಡಮ್, ಇವಾಗ ಮೋಟರ್ ಇನ್ಶೂರೆನ್ಸನ್ನು ಹೇಗೆ ಪಡಿಬೇಕು ಅಂತ ಹೇಳಿದಿರಿ, ಅದರ ಡೀಟೇಲ್ಸನ್ನು. ಈಗ ಹಾಗಿದ್ರೆ ಈಗ ಒಂದು ಕಡೆಯಿಂದ ಆಕ್ಸಿಡೆಂಟ್ ಆಯಿತು, ಅಂಥ ಸಂದರ್ಭದಲ್ಲಿ ಕ್ಲೈಮ್ ಮಾಡುವಂಥ ಪ್ರೊಸೀಜರ್ ಹೇಗಿರುತ್ತೆ ಅಂತ ಹೇಳ್ತೀರಾ ಅಂತ? ಖಂಡಿತ. ಫಾರ್ ಎಕ್ಸಾಂಪಲ್ ಸರ್, ಇವತ್ತು ಆಕ್ಸಿಡೆಂಟ್ ಆಯಿತು, ಈಗ ನಾನೇ ಎಕ್ಸಾಂಪಲ್ ತೊಗೊಂಡು ನನಗೆ ಆಕ್ಸಿಡೆಂಟ್ ಆಯಿತು. ಸೊ ನಾನೇನು ಮಾಡ್ತೀನಿ, ನನಗಂತೂ ಮಾಡೋ ಪರಿಸ್ಥಿತಿ ಇರಲ್ಲ. ನಮ್ಮ ಫ್ರೆಂಡ್ಸ್ ಯಾರೋ ನೇಬರ್ಸ್ ಇರ್ತಾರೆ, ಅವರಿಗೆ ಹೇಳೋದು ಇವತ್ತು ಆಕ್ಸಿಡೆಂಟ್ ಆಗಿದೆ. ಸೊ ಅವರಿಗೆ ಇಂಟಿಮೇಷನ್ ಕೊಡಬೇಕು. ಯಾವುದೇ ಇನ್ಶೂರೆನ್ಸ್ ಕಂಪ್ನಿ, ಫಾರ್ ಎಕ್ಸಾಂಪಲ್ ಬಜಾಜ್, ICICI, HDFC, ಚೋಲಾ, ಎಷ್ಟೋ ಇನ್ಶೂರೆನ್ಸ್ ಕಂಪ್ನಿ ಇದೆ. ನೀವು ಯಾವ ಇನ್ಶೂರೆನ್ಸ್ ಕಂಪ್ನಿ, ಅಲ್ಲೊಂದು ಟೋಲ್ ಫ್ರೀ ನಂಬರ್ ಇರುತ್ತೆ, ಆ ಟೋಲ್ ಫ್ರೀ ನಂಬರಿಗೆ ನೀವು ಇಂಟಿಮೇಷನ್ ಮಾಡಬೇಕು. ಅದು ಮುಖ್ಯವಾಗಿರೋದು ಇಂಟಿಮೇಷನ್. ಇನ್ಶೂರೆನ್ಸ್ ಕಂಪ್ನಿಗೆ ಈ ಥರ ನನ್ನ ಗಾಡಿ ಆಕ್ಸಿಡೆಂಟ್ ಆಗಿದೆ ಅಂತ ಒಂದು ಇಂಟಿಮೇಷನ್. ಅಲ್ಲ ಅಂದರೆ ಅದೊಂದು ಮೇನ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಗಾಡಿ ಬಂದು ಟೋ ಮಾಡ್ತಾರೆ. ಟೋ ಮಾಡೋಕ್ಕಾಗಲಿಲ್ಲ ಅಂದರೆ ಗಾಡಿ ಅಲ್ಲಿರುತ್ತೆ, ನೆಕ್ಸ್ಟ್ ಡೇ ಬಂದು ಟೋ ಮಾಡ್ತಾರೆ. ಇಲ್ಲ ನಿಮಗೆ ಆ ಗಾಡಿ ಮೂವಬಲ್ ಅಂದರೆ ನೀವೇ ತೊಗೊಂಡೋಗಿ ಶೋರೂಮ್ ಬಿಡ್ಬೋದು. ಸೆಕೆಂಡ್ ಥಿಂಗ್ ಅದು. ಥರ್ಡ್ ಥಿಂಗು, ಅವ್ರೇನು ಮಾಡ್ತಾರೆ, ಸರ್ವೆ ಮಾಡ್ತಾರೆ. ಗಾಡಿ ಯಾವ ಥರ ಪೊಸಿಷನ್ ಸರ್ವೆ ಮಾಡಿಬಿಟ್ಟು ನಿಮಗೊಂದು ಲಿಸ್ಟ್ ಕೊಡ್ತಾರೆ. ಇದು ಹೇಗೆ ಟೋಟಲ್ ಲಾಸಾ ಇಲ್ಲ ರಿಪೇರ್ ಆಗುತ್ತಾ ಅಂತ ಹೇಳಿಬಿಟ್ಟು ರಿಪೇರ್ ಚಾರ್ಜ್ ಸಪ್ರೇಟ್ ಕೊಡ್ತಾರೆ ಆಗೋದಾದರೆ, ಇಲ್ಲ ಟೋಟಲ್ ಲಾಸ್ ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟು ಅದು ಕೊಡ್ತಾರೆ. ಸೊ ಅದು ಕೊಟ್ಟ ಮೇಲೆ ಇನ್ಶೂರೆನ್ಸ್ ಕಂಪ್ನಿಯವ್ರು ಏನು ಮಾಡ್ತಾರೆ, ಟೋಟಲ್ ಲಾಸ್ ಆದರೆ ಈಗ ಗಾಡಿ ವ್ಯಾಲ್ಯೂ ಇವಾಗ 14 ಲಕ್ಷ ಅಂತ ಅಂದ್ಕೊಳ್ಳಿ. ಅದೊಂದು ಡಿಪ್ರಿಷಿಯೇಟ್ ವ್ಯಾಲ್ಯೂ, ಅದ್ರದ್ದು ಪ್ರತಿಯೊಂದು ಯಾವುದೆಲ್ಲ ಏನೆಲ್ಲ ಇದೆ ಪಾರ್ಟ್ಸ್ ಇದೆ. ಈಗ ಫೈಬರ್ ಅಂಥದ್ದು ಅಂತ ಆಗಲ್ಲ, ಗ್ಲಾಸ್ 100% ಕವರ್ ಇದೆ. ಸೊ ಅಂಥದ್ದೆಲ್ಲ ಕವರ್ ಆಗಲ್ಲ. ಸೊ ಸರ್ಟನ್ ಪರ್ಸೆಂಟೇಜ್ ವೈಸ್ ಡಿಡಕ್ಟ್ ಮಾಡಿ ಇನ್ಶೂರೆನ್ಸ್ ಕಂಪ್ನಿಯವ್ರು ಕೊಡ್ತಾರೆ. ಓಕೆ ಮೇಡಮ್, ನೀವೀಗ ಪ್ರೊಸೀಜರ್ ಬಗ್ಗೆ ಹೇಳಿದ್ರಿ. ಇನ್ನು ಇದಕ್ಕೆ ಟೈಮ್ ಲಿಮಿಟ್ ಏನಾದರೂ ಇದೆಯಾ? ಫಾರ್ ಎಕ್ಸಾಂಪಲ್, ಈಗ ಇವತ್ತೊಂದು ಗಾಡಿ ಆಕ್ಸಿಡೆಂಟ್ ಆಗಿದೆ, ಸೊ ಅದು ಎಷ್ಟು ಸಮಯದ ಒಳಗೆ ಕ್ಲೇಮ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಅದು ಪ್ರಾಬ್ಲಮ್ ಆಗುತ್ತಾ ಹೇಗೆ ಅಂತ? ಆ ಥರ ಪ್ರಾಬ್ಲಮ್ ಏನಿಲ್ಲ. ಒಂದು ಸತಿ ಇನ್ಶೂರೆನ್ಸ್ ಕಂಪ್ನಿಗೆ ಇಂಟಿಮೇಷನ್ ಮಾಡಿಬಿಟ್ರೆ ಸರ್, ಅಲ್ಲಿಂದ ಏನು ತೊಂದರೆ ಇಲ್ಲ. ಅದೆಲ್ಲ ಇನ್ಶೂರೆನ್ಸ್ ಕಂಪ್ನಿಯವರೇ ನೋಡ್ಕೊತಾರೆ, ಅದ್ರ ಬಗ್ಗೆ ತೊಂದರೆನೇ ಇಲ್ಲ. ಓಕೆ. ಅಲ್ಲ, ಟೈಮ್ ಲಿಮಿಟ್ ಅಂದರೆ ಇದೆಯಾ? ಟೈಮ್ ಲಿಮಿಟ್ ಏನಿಲ್ಲ ಸರ್, ಅವರು ಬೇಗ ಏನಿಲ್ಲ, ಸರ್ವೇಯವ್ರು ಬಂದುಬಿಡ್ತಾರೆ, ಫಟಾಫಟ್ ಮಾಡಿಬಿಡ್ತಾರೆ. ವಿದಿನ್ 15 ಡೇಸಲ್ಲಿ ನಿಮಗೆ ಎಲ್ಲ ಅವರು ಕೊಡ್ತಾರೆ, ಎಷ್ಟು ಚಾರ್ಜಸ್ ಇದಾಗುತ್ತೆ ಅದೇ ಹೇಳಿದ್ನಲ್ಲ, ಕಂಪ್ಲೀಟ್ ಲಾಸ್ ಅಂತ ಕೊಡ್ತಾರೆ. ಇಲ್ಲ ಅದನ್ನು ಚೇಂಜ್ ಮಾಡ್ಬೋದು, ಇಲ್ಲ ಗಾಡಿನ ಎಕ್ಸ್ಚೇಂಜ್ ಮಾಡ್ಕೋಬೋದು, ಏನೇ ಥಿಂಗ್ ಅವ್ರು ಹೇಳಿಬಿಡ್ತಾರೆ ಸರ್ವೇಯವ್ರು. ಆನ್ ದ್ಯಾಟ್ ಬೇಸಸ್ಸು ಇಲ್ಲ ಟೋಟಲ್ ಲಾಸ್ ಆದರೆ ಅವರೇ ಇನ್ಶೂರೆನ್ಸ್ ಕಂಪ್ನಿ ಮಾಡ್ತಾರೆ, ನೀವು ಹೊಸ ಗಾಡಿ ತೊಗೋಬೋದು.
ಇಲ್ಲ ಅದನ್ನು ಕ್ಲೈಮ್ ಮಾಡಿದ್ರೆ ಅಂದರೆ ಇದು ಶೋರೂಮ್ ಅವರು ಅದನ್ನೆಲ್ಲ ಚೇಂಜ್ ಮಾಡ್ತಾರೆ ಪಾರ್ಟ್ಸ್ನ ಅದೆಲ್ಲ, ಮತ್ತು ಅದು ಸರ್ಟನ್ ಅಮೌಂಟನ್ನ ಇನ್ಶೂರೆನ್ಸ್ ಕಂಪ್ನಿಯವರು ಇದು ಮಾಡ್ತಾರೆ, ಇನ್ನು ಸರ್ಟನ್ ಅಮೌಂಟ್ಸನ್ನ ನಾವು ಬೇರ್ ಮಾಡಬೇಕಾಗತ್ತೆ. ಮೇಡಮ್, ಹಾಗಿದ್ರೆ ನೋ ಕ್ಲೈಮ್ ಬೋನಸ್ ಅನ್ನುವಂಥದ್ದು ಆ ಕಾನ್ಸೆಪ್ಟ್ ಏನು ಅಂತ ಹೇಳ್ತೀರಾ ಅಂತ? ಎಸ್ ಸರ್, ಅದು ವೆರಿ ಗುಡ್ ಕ್ವೆಶನ್. ನೋ ಕ್ಲೈಮ್ ಬೋನಸ್ ಏನಂದರೆ, ಫಾರ್ ಎಕ್ಸಾಂಪಲ್ ಇವತ್ತು ನಾನು ಗಾಡಿ ತೊಗೊಂಡಿದ್ದೀನಿ, ಅದು ಹೊಸ ಗಾಡಿ ಇರುತ್ತೆ, ಏನಿರಲ್ಲ. ನೆಕ್ಸ್ಟ್ ಇಯರಿಗೆ ಅದಕ್ಕೆ 20% ಆ್ಯಡ್ ಇರುತ್ತೆ. ಏನಕ್ಕೆ ನಾನು ಏನು ಕ್ಲೈಮ್ ಮಾಡಿರಲ್ಲ, ಏನು ಏನಾದರೂ ಕ್ಲೈಮ್ ಮಾಡಿದರೆ ಆ ಬೆನಿಫಿಟ್ ಸಿಗಲ್ಲ. ಏನಕ್ಕಂದರೆ ನನ್ನ ಗಾಡಿನ ನೀಟಾಗಿ ಚೆನ್ನಾಗಿದೆ, ಏನೂ ಆಕ್ಸಿಡೆಂಟ್ ಏನಾಗಿಲ್ಲ, ಅದು ನಿಮಗೊಂದು ಪರ್ಸೆಂಟೇಜ್ ವೈಸ್ ನೋ ಕ್ಲೈಮ್ ಬೋನಸ್. ಅದೇ ಥರ 25%, 30, 40, 50, 60 ಎವ್ರಿ ಇಯರ್ ಅದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ನೀವು 4 ವರ್ಷ 5 ವರ್ಷದ ಕ್ಲೈಮ್ ಮಾಡಿಲ್ಲ ಅಂದರೆ ಆ ಬೋನಸ್ ಇರುತ್ತೆ. ಅದು ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಿಮಗೆ ನೆಕ್ಸ್ಟ್ ಇಯರ್ ಇವತ್ತು ಹೊಸ ಗಾಡಿ ತೊಗೊಂಡ್ರೆ ನೆಕ್ಸ್ಟ್ ಇಯರ್ ಏನಾಗುತ್ತೆ, ರಿನ್ಯೂವಲ್ ಆಗುವಾಗ ನಿಮಗೆ 24% ನೋ ಕ್ಲೇಮ್ ಬೋನಸ್, ಅದರಲ್ಲಿ ಪ್ರೀಮಿಯಂ ಕ್ಯಾಲ್ಕುಲೇಟ್ ಮಾಡುವಾಗ ಅದು ಬೆನಿಫಿಟೆಡ್ ಆಗುತ್ತೆ ಸರ್. ಮೇಡಮ್, ಹಾಗಿದ್ರೆ ಆಕ್ಸಿಡೆಂಟ್ ಬಿಟ್ಟು ಬೇರೆ ಯಾವುದೆಲ್ಲ ಇದಕ್ಕೆ ಕವರೇಜ್ ಸಿಗುತ್ತೆ ಅಂತ? ಸೊ ಎಲ್ಲ ಥರ ಕವರೇಜ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಗಾಡಿ ಒಂದು ಸೈಡಲ್ಲಿ ಬಿಟ್ಟಿದ್ದೀರಾ, ಆವಾಗಲೇ ಇವಾಗ ಹೇಳಿದರೆ ಮಳೆಗಾಲದಲ್ಲಿ ಫ್ಲಡ್ ಆಗುತ್ತೆ, ಇಂಜಿನ್ ಅದಕ್ಕೂ ಕವರ್ ಆಗುತ್ತೆ. ಪ್ಲಸ್ ಸಡನ್ನಾಗಿ ಎಲ್ಲೋ ಫೈರ್ ಹತ್ಬಿಡ್ತು, ಕಂಪ್ಲೀಟ್ ಗಾಡಿನೇ ಬರ್ನ್ ಆಗಿಬಿಡುತ್ತೆ, ಅದು ಕವರ್ ಆಗುತ್ತೆ. ಮತ್ತು ಎಲ್ಲಾದರೂ ವಿಂಡ್ ಒಂದು ಮರ ಅದ್ರ ಮೇಲೆ ಬೀಳೋದು, ಇಲ್ಲ ಥರ್ಡ್ ಪಾರ್ಟಿ, ಈಗ ಫಾರ್ ಎಕ್ಸಾಂಪಲ್ ಪೊಲಿಟಿಕಲ್ ಟೈಮ್ ಇದು ಜಗಳ ಎಲ್ಲ ಆಗುತ್ತಲ್ಲ, ಆ ಟೈಮಲ್ಲಿ ಯಾರಾದರೂ ಥರ್ಡ್ ಪಾರ್ಟಿ ಕಲ್ಲು ಹೊಡೆದು ಇದು ಮಾಡೋದು, ಸೊ ಅದೆಲ್ಲ ಕವರ್ ಆಗುತ್ತೆ ಸರ್. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಮೋಟ್ರ್ ಇನ್ಶೂರೆನ್ಸ್ ಬಗ್ಗೆ ಒಂದು ಕಾಂಪ್ರಹೆನ್ಸಿವ್ ಆಗಿ ಒಂದು ಫುಲ್ ಪ್ಯಾಕೇಜ್ ಅಂತ ಹೇಳ್ಬೋದು ಅಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ರಿ. ಇದಕ್ಕಾಗಿ ಧನ್ಯವಾದಗಳು ಮೇಡಮ್. ಧನ್ಯವಾದ ಸರ್. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ಮಾಹಿತಿ ಮತ್ತು ವಿಡಿಯೋಗಳಿಗೋಸ್ಕರ ವಿಸ್ತಾರ ಮನಿ ಪ್ಲಸ್ ವೀಕ್ಷಿಸಿ ಅಂತ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.